ಸ್ನೇಹಿತರೆ ನಮಸ್ಕಾರ. ಸರ್ವಮಂಗಳ ಧಾತಾರೋ ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ. ನಮಗೆ ಸರ್ವ ಶುಭಗಳು ಸಿದ್ಧಿಸಲು ಗಣೇಶ ಕುಮಾರಸ್ವಾಮಿ ಜೊತೆಗೆ ಪಾರ್ವತಿ ಪರಮೇಶ್ವರರನ್ನು ಪೂಜಿಸಬೇಕು ಎಂದು ಹೇಳ್ತಾರೆ. ಹಾಗಾದ್ರೆ ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಇವರು ಮಾತ್ರವೇ ಶಿವ ಪರಿವಾರವೆಂದು ತಿಳಿದುಕೊಳ್ಬೇಕಾ? ಇಲ್ಲ ಇನ್ಯಾರಿದ್ದಾರೆ, ಅವರು ಯಾರು, ಅವರ ವಿಶೇಷತೆಗಳೇನು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ವಾಗರ್ಥಾವಿವ ಸಂಪೃತ್ತವು ವಾಗರ್ಥ ಪ್ರತಿಪತ್ತಯೇತ್ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಈ ಸಮಸ್ತ ಸೃಷ್ಟಿಯಲ್ಲಿರುವ ಸಕಲ ಜೀವರಾಶಿಗಳಿಗೆ ತಂದೆ ತಾಯಿಯರು ಪಾರ್ವತಿ ಪರಮೇಶ್ವರರೇ. ಕಡೆಗೆ ಭೂತ ಪ್ರೇತ ಗಣಗಳಿಗೂ ಪಿಶಾಚ ಗಣಗಳಿಗೂ ಆದಿ ದಂಪತಿಗಳೇ ತಂದೆ ತಾಯಿ ಎಂದು ಹೇಳಲಾಗಿದೆ. ಹಾಗಾದರೆ ಪುರಾಣಗಳಲ್ಲಿ ಕೆಲವರನ್ನು ಶಿವಗಣವೆಂದು ಪರಿಗಣನೆಗೆ ತೆಗೆದುಕೊಳ್ಳುವ ಹಿಂದಿರುವ ಆಂತರ್ಯವೇನು? ವಿಶ್ವದಲ್ಲಿ ಸಮಸ್ತ ಜೀವಜಾಲವು ಶಿವ ಪರಿವಾರವೇ ಆಗಿದ್ದರೂ ಶಿವಪುರಾಣ, ಕಾಶಿ ಖಂಡದಂತಹ ಪುರಾಣಗಳನ್ನು ಪ್ರಮಾಣವಾಗಿ ತೆಗೆದುಕೊಂಡು ಕೆಲವರನ್ನು ಶಿವ ಪರಿವಾರವೆಂದು ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಪುರಾಣಗಳೇ ಅಲ್ಲದೆ ನಾವು ನಿತ್ಯ ಸಂದರ್ಶಿಸುವ ಶಿವಾಲಯವನ್ನು ಪರಿಶೀಲನೆ ಮಾಡಿದರೆ ಶಿವ ಪರಿವಾರದಲ್ಲಿ ಸಭ್ಯರು ಯಾರು ಅನ್ನೋ ವಿಷಯ ಸ್ಪಷ್ಟವಾಗಿ ತಿಳಿಯುತ್ತದೆ. ಶಿವಾಲಯವನ್ನು ಶೈವಾಗಮದ ನಿಯಮಗಳನ್ನು ಅನುಸರಿಸಿ ನಿರ್ಮಾಣ ಮಾಡುತ್ತಾರೆ. ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿ ಪರಮಶಿವನು ಪಾರ್ವತಿ ಸಮೇತವಾಗಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ನಟರಾಜಸ್ವಾಮಿ, ಅವರ ಪಕ್ಕದಲ್ಲೇ ಭೈರವ, ಆಗ್ನೇಯ ದಿಕ್ಕಿನಲ್ಲಿ ಸೋಮಾಸ್ಕಂದಮೂರ್ತಿ, ದಕ್ಷಿಣಕ್ಕೆ ದಕ್ಷಿಣಾಮೂರ್ತಿ, ನೈಋತಿ ದಿಕ್ಕಿನಲ್ಲಿ ವಿಘ್ನೇಶ್ವರ, ಪಶ್ಚಿಮ ದಿಕ್ಕಿನಲ್ಲಿ ಸುಬ್ರಹ್ಮಣ್ಯನು, ಉತ್ತರದಲ್ಲಿ ಚಂಡಿಕೇಶ್ವರ ನೆಲೆಸಿರುತ್ತಾರೆ. ಪ್ರಧಾನ ಮೂರ್ತಿಯನ್ನು ದರ್ಶನ ಮಾಡುವ ಮುನ್ನ ಪ್ರದಕ್ಷಿಣೆ ಮಾಡುತ್ತಾ ಪರಿವಾರ ದೇವತೆಗಳ ದರ್ಶನ ಮಾಡಿ ನಂತರ ಪರಮೇಶ್ವರನ ದರ್ಶನ ಮಾಡಬೇಕು. ಶಿವ ಪರಿವಾರದಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು ನಂದೀಶ್ವರನ ಬಗ್ಗೆ. ನಂದೀಶ್ವರ ನಮಸ್ತುಭ್ಯಂ ಸಾಂಬಾನಂದ ಪ್ರದಾಯಕ ಮಹಾದೇವಸ್ಯ ಸೇವಾರ್ಥಂ ಆಜ್ಞಾಂ ಧಾತುಮರ್ಹಸಿ. ನಾವು ಶಿವಾಲಯಕ್ಕೆ ದರ್ಶನಕ್ಕೆಂದು ಹೊರಟರೆ ನಮಗೆ ಮೊದಲು ದರ್ಶನ ಕೊಡುವುದು ನಂದೀಶ್ವರನೇ. ನಂದೀಶ್ವರನ ದರ್ಶನವಾದ ನಂತರವೇ ಶಿವಾಲಯ ಪ್ರವೇಶ ಮಾಡಬೇಕೆಂಬುದು ಶೈವಾಗಮದ ಸ್ಪಷ್ಟ ಉಲ್ಲೇಖ. ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ನಂದಿಗೂ ಇದೆ. ಇಷ್ಟಕ್ಕೂ ಶಿವ ಪರಿವಾರದಲ್ಲಿ ನಂದಿಗೆ ಇಷ್ಟು ಪ್ರಾಮುಖ್ಯತೆ ಯಾಕೆ ಬಂತು ಅನ್ನೋ ವಿಷಯ ತಿಳಿಯಬೇಕಾದ್ರೆ ನಂದೀಶ್ವರನ ಚರಿತ್ರೆ ತಿಳಿಯಬೇಕು. ಪೂರ್ವ ಶಿಲಾಧನೆಂಬ ಮಹರ್ಷಿಗೆ ಒಂದು ವಿಚಿತ್ರವಾದ ಕೋರಿಕೆಯಾಗುತ್ತದೆ. ಆ ಕೋರಿಕೆಯನ್ನು ನೆರವೇರಿಸಿಕೊಳ್ಳಲು ಇಂದ್ರನ ಕುರಿತು ಘೋರವಾದ ತಪಸ್ಸನ್ನಾಚರಿಸಿದರು. ಕೆಲ ಕಾಲದ ನಂತರ ದೇವೇಂದ್ರನು ಪ್ರತ್ಯಕ್ಷನಾಗಿ ನಿನ್ನ ಕೋರಿಕೆಯನ್ನು ಮಹರ್ಷಿ ಎಂದು ಕೇಳಿದಾಗ ಅಯೋನಿಜ ಸಂಭವನು, ಜರಾಮರಣವಿಲ್ಲದವನು, ಪರಮ ಭಕ್ತನೂ ಆದ ಪುತ್ರನು ಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಇಂದ್ರನು ನಿನ್ನ ಕೋರಿಕೆಯನ್ನು ತೀರಿಸುವ ಶಕ್ತಿ ನನಗಿಲ್ಲ, ಶಂಕರನೇ ಈ ವರವನ್ನು ತೀರಿಸಬಲ್ಲನು ಎಂದು ಹೇಳುತ್ತಾನೆ. ನಂತರ ಶಿಲಾಧನು ಶಂಕರನನ್ನು ಕುರಿತು ಅತ್ಯಂತ ಘೋರವಾದ ತಪಸ್ಸನ್ನಾಚರಿಸುತ್ತಾನೆ. ಕಾಲ ಉರುಳುತ್ತಾ ಶಿಲಾಧನ ರೂಪ ಹೋಗಿ ಬರೀ ಅಸ್ಥಿಯೇ ಮಿಗುತ್ತದೆ. ಶಿಲಾಧನ ತಪಸ್ಸಿಗೆ ಮೆಚ್ಚಿದ ಶಂಕರನು ಪ್ರಮಥ ಗಣಗಳ ಜೊತೆಯಲ್ಲಿ ಪಾರ್ವತಿ ಸಮೇತನಾಗಿ, ಸ್ಕಂದ ಹಾಗೂ ಗಣಪತಿ ಸಮೇತನಾಗಿ ಪ್ರತ್ಯಕ್ಷನಾದ. ಅತ್ಯಂತ ಘೋರವಾದ ತಪಸ್ಸಿನಲ್ಲಿ ಮುಳುಗಿ ಹೋಗಿದ್ದ ಶಿಲಾಧನು ಶಂಕರನು ಪ್ರತ್ಯಕ್ಷನಾದರೂ ಬಹಿರ್ಮುಖನಾಗಲಿಲ್ಲ. ನಂತರ ಶಂಕರನೇ ತನ್ನ ಕಾಲ ಹೆಬ್ಬೆರಳಿನಿಂದ ಶಿಲಾಧನ ಹಣೆಯನ್ನು ತಾಕಿದ ಮೇಲೆ ಬಾಹ್ಯ ಸ್ಮೃತಿಗೆ ಬಂದ. ಶಿಲಾಧ, ನಿನಗೇನು ಬೇಕು ಎಂದು ಕೇಳಿದ ಆ ಪರಮೇಶ್ವರ. ಅದಕ್ಕೆ ಶಿಲಾಧನು ಅಯೋನಿಜನು ಚಿರಂಜೀವಿಯಾದ ನಿನ್ನಂಥ ಪುತ್ರ ಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಶಿವ ನಕ್ಕು ಹೇಳುತ್ತಾನೆ, ನನ್ನಂಥವನು ಇನ್ಯಾರೂ ಇಲ್ಲ, ನಾನೇ ನಿನಗೆ ಪುತ್ರನಾಗಿ ಜನಿಸುತ್ತೇನೆ ಎಂದು ಹೇಳಿ ಅಂತರ್ಧಾನನಾಗುತ್ತಾನೆ. ಕೆಲ ದಿನಗಳ ನಂತರ ಶಿಲಾಧನು ಶಿವನ ಒಂದು ಯಜ್ಞ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾಗ ಯಜ್ಞ ಕುಂಡದಿಂದ ಒಬ್ಬ ಧಗಧಗವೆಂದು ಪ್ರಕಾಶಿಸುತ್ತಿರುವ ಬಾಲಕನ ಆವಿರ್ಭಾವವಾಗುತ್ತದೆ. ಚಂದ್ರ ರೇಖೆಯನ್ನು
ಕಿರೀಟವಾಗಿ ಧರಿಸಿ 4 ಭುಜಗಳಿದ್ದು ನೋಡಿದ ಕೂಡಲೇ ಬಾಲಶಿವನೇನು ಅನ್ನುವ ಹಾಗಿರುತ್ತದೆ ಆತನ ರೂಪ. ಆ ಮಗುವನ್ನು ನೋಡಿ ಶಿಲಾದನ ಆನಂದಕ್ಕೆ ಮಿತಿಯೇ ಇರಲಿಲ್ಲ ಅಂದು. ಆ ಆನಂದದಲ್ಲಿ ಆ ಮಗುವನ್ನು ನಂದಿ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ಸ್ವಲ್ಪ ಕಾಲದ ನಂತರ ಶಿಲಾಧನಿಗೆ ಒಂದು ಪರೀಕ್ಷೆ ಎದುರಾಗುತ್ತದೆ. ಇದೊಂದು ಆಶ್ಚರ್ಯಕರವಾದ ಸಂಘಟನೆ. ಕೆಲವು ದೇವತೆಗಳು ಪ್ರತ್ಯಕ್ಷವಾಗಿ, ಶಿಲಾಧ, ಅಂದು ಶಿವನನ್ನು ಕೋರಿದ ಕೋರಿಕೆ ಒಳ್ಳೆಯದ್ದೇ, ಆದರೆ ನಂದಿಯದ್ದು ಅಲ್ಪಾಯುಷು, ಅವನು ಜ್ಞಾನದಿಂದ ಚಿರಂಜೀವಿಯಾಗುತ್ತಾನೇನೋ, ಆದರೆ ಶರೀರದಿಂದಲ್ಲ ಎಂದು ಹೇಳಿ ನಂದಿಯ ಆಯುಷು ಮುಗಿಯುತ್ತಿದೆ ಎಂದು ಹೇಳಿ ತೆರಳುತ್ತಾರೆ. ಈ ಮಾತು ಕೇಳಿ ಶಿಲಾಧನು ಅತ್ಯಂತ ಶೋಕದಲ್ಲಿ ಮುಳುಗಿ ಹೋಗ್ತಾನೆ. ಇದನ್ನು ನೋಡಿದ ನಂದಿ, ತಂದೆ, ನೀವ್ಯಾಕೆ ದುಃಖಿಸುತ್ತೀರಾ? ಶಂಕರನನ್ನು ಕುರಿತು ತಪಿಸುತ್ತೇನೆ ಎಂದು ಹೇಳಿ ತಪಸ್ಸಿಗೆ ಕೂರುತ್ತಾನೆ. ನಂದೀಶ್ವರನ ತಪಸ್ಸಿಗೆ ಪರಮೇಶ್ವರನು ಪ್ರತ್ಯಕ್ಷನಾಗಿ, ನಂದಿ, ನೀನು ಎಂದಿಗೂ ಚಿರಂಜೀವಿಯೇ, ನನ್ನ ಮೇಲೆ ನಿನಗೆಷ್ಟು ಭಕ್ತಿ ಇದೆ ಎಂದು ಪರೀಕ್ಷಿಸಲು ಹೀಗೆ ಮಾಡಿದೆ ಎಂದು ಹೇಳಿ ತನ್ನ ಕಂಠದಲ್ಲಿರುವ ಹಾರವನ್ನು ತೆಗೆದು ನಂದಿಯ ಕಂಠದಲ್ಲಿ ಹಾಕುತ್ತಾನೆ. ಆ ಪರಮೇಶ್ವರ ಹಾಕಿದ ಕೂಡಲೇ ನಂದಿಗೆ ಶಿವನಂತೆ 3ನೇ ಕಣ್ಣು ಬರುತ್ತದೆ. ಶಿವನಿಗೆ ಇರುವಂತೆ 5 ಮುಖಗಳು 10 ಭುಜಗಳು ಬರುತ್ತದೆ. ಹೀಗೆ ನಂದಿ ಈಶ್ವರನ ಅಂಶದಿಂದ ಪಾರ್ವತಿ ಪರಮೇಶ್ವರರ ಮುಂದೆ ನಿಂತ. ಅಮ್ಮ ಜಗದೀಶ್ವರಿ ನಂದಿಯನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದಳು. ಪರಮೇಶ್ವರ ತನ್ನ ಝಟೆಯಿಂದ ಗಂಗೆಯನ್ನು ತೆಗೆದು ನಂದಿಯ ಮೇಲೆ ಚೆಲ್ಲಿದ. ಆ ಜಲ ಒಂದು ನದಿಯಾಗಿ ಬದಲಾಯಿತು. ಆ ನದಿಯನ್ನೇ ಝಟೋದಕ ನದಿ ಎನ್ನುತ್ತಾರೆ. ನಂತರ ಪಾರ್ವತಿ ದೇವಿ ಮಗುವಿನ ಮೇಲೆ ಕೈಯಿಟ್ಟು ಸಂಕಲ್ಪ ಮಾಡಿದರೆ ಆ ತಾಯಿ ಕೈಯಿಂದ ಹಾಲು 3 ಧಾರೆಗಳಾಗಿ ಸುರಿಯಿತು. ಆ ಧಾರೆಯು ಒಂದು ನದಿ ಸ್ವರೂಪವನ್ನು ತಾಳಿ ತ್ರಿಸ್ರೂಪ ನದಿಯಾಗಿ ಉದ್ಭವಿಸಿತು. ಆ ಸಮಯದಲ್ಲಿ ಆ ಮಗು ಆನಂದದಿಂದ ವೃಷಭನ ರೀತಿ ಜೋರಾಗಿ ಕೂಗಲು ಶುರು ಮಾಡಿದ. ಆ ಧ್ವನಿಗೆ ಭೂಮಿಯಿಂದ ನೀರು ಉಕ್ಕಿ ಬರಲು ಶುರುವಾಯಿತು. ಅದೇ ವೃಷಭಧ್ವನಿ ನದಿಯಾಯಿತು. ನಂತರ ಪರಮೇಶ್ವರನು ತನ್ನ ಕಿರೀಟವನ್ನು ನಂದಿಯ ಮೇಲಿಟ್ಟರು. ನಂದಿಯ ಮೇಲಿಟ್ಟಾಗ ಕಿರೀಟದಲ್ಲಿದ್ದ ಜಲಧಾರೆ ನಂದಿಯ ಮೇಲೆ ಬಿದ್ದು ಹರಿದು ಜಂಬೂ ನದಿಯಾಗಿ ಪ್ರವಹಿಸಲು ಶುರುವಾಯಿತು. ಇದನ್ನೆಲ್ಲ ನೋಡುತ್ತಿದ್ದ ಮೇಘಮಂಡಲ ಸಂತೋಷದಿಂದ ಸುರಿದು ಧಾರೆಯಾಗಿ ಇಳಿದು ಅದು ನದಿಯಾಗಿ ಪ್ರವಹಿಸಿ ಸ್ವರ್ಣೋದಕ ನದಿಯಾಯಿತು. ಈ ನದಿಗಳನ್ನು ಪಂಚ ನದಿಗಳಾಗಿ ಕರೆಯುತ್ತಾರೆ. ಈ ಪಂಚ ನದಿಗಳ ಮಧ್ಯೆ ಲೋಕವನ್ನು ಆವಿರ್ಭವಿಸಬೇಕೆಂಬ ಸಂಕಲ್ಪದೊಂದಿಗೆ ಪರಮೇಶ್ವರನು ಜಪೇಶ್ವರನೆಂಬ ನಾಮದೊಂದಿಗೆ ಉದ್ಭವಿಸಿದ. ಈ ಜಪೇಶ್ವರನನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಮೋಕ್ಷದ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳ ಉಲ್ಲೇಖ. ಪಾರ್ವತಿ ದೇವಿಯ ಕೋರಿಕೆಯಂತೆ ನಂದೀಶ್ವರನನ್ನು ಪ್ರಮಥ ಗಣಗಳಿಗೆ ನಾಯಕನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ ಪರಮೇಶ್ವರ. ನಂತರ ನಂದಿಗೆ ತಕ್ಕ ಕಾಂತೆಯನ್ನು ಹುಡುಕಿ ವಿವಾಹ ಮಾಡಬೇಕೆಂದು ಹೇಳಿದಳು ತಾಯಿ ಪಾರ್ವತಿ ದೇವಿ. ನಂತರ ನಂದಿಗೆ ಮರುತ್ತಲ ಎಂಬ ರಾಜನ ಕುಮಾರಿ ಸುಯಶಳನ್ನು ಕೊಟ್ಟು ವಿವಾಹ ಮಾಡಲಾಯಿತು. ನಂತರ ನಿನ್ನಿಂದ ನಿನ್ನ ಪಿತೃದೇವತೆಗಳು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ದರಿಂದ ನಿನ್ನ ತಂದೆಯನ್ನು ತಾತನನ್ನು ಪ್ರಮಥ ಗಣಗಳ ಸಮೂಹಕ್ಕೆ ಕರೆತರುತ್ತೇನೆ ಎಂದು ಹೇಳ್ತಾನೆ ಆ ಪರಮೇಶ್ವರ. ನಂತರ ಶಿವನು ನಂದಿಗೆ ಒಂದು ಅದ್ಭುತವಾದ ವರವನ್ನು ಕೊಡುತ್ತಾನೆ. ಅದೇನೆಂದರೆ, ನಂದಿ, ಇನ್ನು ಮುಂದೆ ನೀನೆಲ್ಲಿದ್ದರೂ ನಾನಲ್ಲಿರುತ್ತೇನೆ, ಹಾಗೆ ನಾನೆಲ್ಲಿದ್ದರೂ ನೀನಲ್ಲಿರುತ್ತೀಯ ಎಂದು. ಇದೇ ಕಾರಣಕ್ಕೆ ನಂದಿ ಇದ್ದ ಜಾಗದಲ್ಲಿ ಶಿವನು ಇರುತ್ತಾನೆ. ನಂದೀಶ್ವರನು ಧರ್ಮಕ್ಕೆ ಸಂಕೇತ. ಅದಕ್ಕೆ 4 ಕಾಲುಗಳಿದ್ದು ಶಿವನ ಮುಂದೆ ಕೂತಿರುತ್ತಾನೆ. ಶಿವಾಲಯದಲ್ಲಿ ದರ್ಶನ ಮಾಡಬೇಕಾದರೆ ಶಿವನಿಗೆ ನಂದಿಗೆ ಮಧ್ಯ ಓಡಾಡುವ ಹಕ್ಕಿರುವುದು ಒಬ್ಬ ಅರ್ಚಕನಿಗೆ ಮಾತ್ರ. ನಂದಿಯ ಕೊಂಬಿನ ಮೇಲೆ ಎಡಗೈ ಹೆಬ್ಬೆರಳು ತೋರು ಬೆರಳು ಇಟ್ಟು ಬಲಗೈಯಿಂದ ನಂದಿಯ ವೃಷಣವನ್ನು ಮುಟ್ಟಿ ಬೆರಳಿನ ಮಧ್ಯದಿಂದ ಶಿವಲಿಂಗವನ್ನು ನೋಡಬೇಕು. ಇದು ಬಿಟ್ಟರೆ ಪ್ರದೋಷ ಕಾಲದಲ್ಲಿ ಶಿವಲಿಂಗಕ್ಕೆ ಕವಚ ಧರಿಸಿದ ನಂತರ ನೇರವಾಗಿ ದರ್ಶಿಸಬಹುದು. ನಂದೀಶ್ವರನ ಚರಿತ್ರೆಗೆ ಕೇಳಿದರೂ ಓದಿದರೂ ಇಹದಲ್ಲಿ ಸಮಸ್ತ ಸುಖಗಳನ್ನು ಕೊಟ್ಟು ಪರದಲ್ಲಿ ತನ್ನ ಪ್ರಮಥ ಗಣಗಳಲ್ಲಿ ಒಬ್ಬರನ್ನಾಗಿಸುತ್ತಾನೆ ಎಂದು ಪುರಾಣಗಳು ಅಭಯ ಕೊಟ್ಟಿವೆ. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ಶಿವ ಪರಿವಾರದ ಇನ್ನಷ್ಟು ಗಣಗಳ ಬಗ್ಗೆ ಮುಂದಿನ ವಿಡಿಯೋಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.